ಈ ಭೂಮಿಗೆ ಒಬ್ಬ ಚಂದ್ರ. ಈ ಹಾಡು ಕೇಳಿದಾಗ ಏನೋ ಗಂಭೀರವಾದ ಅರ್ಥ ಹೇಳುತ್ತಿದೆ ಅಂತ ನಿನಗನಿಸ್ತಿದೆಯಾ? ಆಕಾಶಕ್ಕೆ ಒಬ್ಬ ಸೂರ್ಯ ಸಾಕು, ಈ ಭೂಮಿಗೆ ಒಬ್ಬ ಚಂದ್ರ ಸಾಕು. ಸೂರ್ಯ ಚಂದ್ರರ ಬೆಳಕು ಎಲ್ಲರಿಗೂ ತಲುಪುತ್ತದೆ, ಎಲ್ಲರಿಗೂ ಒಂದೇ ಗಾಳಿ ಮತ್ತು ಭೂಮಿ. ಆದರೆ ಈ ಜಾತಿ ಗೀತಿ ಮೇಲು ಕೀಳು ಎಲ್ಲ ಮನುಷ್ಯ ಮಾಡಿಕೊಂಡಿದ್ದೆ. ಎಲ್ಲರೂ ಒಂದೇ, ಸರ್ವೇ ಜನ ಸುಖಿನೋ ಭವಂತು. ಹೌದು, ಇದೇ ನಮ್ಮ ದೇಶದ ತತ್ವ, ಇದೇ ನಮ್ಮ ಸನಾತನ ಧರ್ಮದ ಆತ್ಮ. ಸನಾತನ ಅಂದರೆ ಅದು ಒಂದು ಧರ್ಮವಲ್ಲ, ಅದು ಒಂದು ಜೀವನದ ಧಾರೆ. ಒಟ್ಟಾಗಿ ಬದುಕುವುದು, ಒಬ್ಬರ ನಂಬಿಕೆಯನ್ನು ಇನ್ನೊಬ್ಬರು ಗೌರವಿಸುವುದು. ಇಲ್ಲಿ ಸೂರ್ಯ ಒಬ್ಬನೇ, ಆದರೆ ಬೆಳಕು ಎಲ್ಲರಿಗೂ. ಚಂದ್ರ ಒಬ್ಬನೇ, ಬೆಳದಿಂಗಳೂ ಎಲ್ಲರಿಗೂ. ನಿಂತ ಭೂಮಿ ಒಂದೇ, ಕುಡಿಯುವ ಜಲ ಒಂದೇ, ಉಸಿರಾಡುವ ಗಾಳಿಯೂ ಒಂದೇ. ದೇಶದ ಗಡಿಗಳು ಕೇವಲ ಮಾನವ ನಿರ್ಮಿತ ಅಷ್ಟೇ. ಆದರೆ ಈ ಶಾಂತಿಯನ್ನು ಒಡೆಯುವುದು ಯಾವುದು? ಜನಗಳು ಆಚರಿಸುತ್ತಿರುವ ಧರ್ಮವೇ? ಧರ್ಮ ಅದು ಯಾವುದೇ ಆಗಿರಲಿ, ಅದು ಮನುಷ್ಯನ ಜೀವನದ ಉನ್ನತಿಗೆ ಮತ್ತು ಮೋಕ್ಷದ ಕಡೆಗೆ ದಾರಿ ಮಾಡಿಕೊಡುವಂಥದ್ದು. ಧರ್ಮ ಮನುಷ್ಯನನ್ನು ಮೃದುವಾಗಿಸುತ್ತದೆ, ಆದರೆ ಮತಾಂಧತೆ ಇದೆಯಲ್ಲ, ಅದು ಮನುಷ್ಯನ ಮನುಷ್ಯತ್ವವನ್ನೇ ಕಿತ್ತುಕೊಳ್ಳುತ್ತದೆ. ಧರ್ಮ ನಮ್ಮನ್ನು ದೈವತ್ವಕ್ಕೆ ಏರಿಸುತ್ತದೆ, ಆದರೆ ಮತಾಂಧತೆ ಮನುಷ್ಯರ ನಡುವೆ ವೈರತ್ವ ಹೆಚ್ಚಿಸಿ ಹೃದಯದಲ್ಲಿ ರಾಕ್ಷಸತ್ವವನ್ನು ನೆಲೆಗೊಳಿಸುತ್ತದೆ. ಹೌದು, ನಮ್ಮ ಕಾಶ್ಮೀರದ ಸಮಸ್ಯೆಯೂ ಇದೇ ಆಗಿದೆ. ಹೌದು, ಕಾಶ್ಮೀರ ಪ್ರಕೃತಿಯ ಸ್ವರ್ಗ, ಆದರೆ ವರ್ಷಗಳ ಕಾಲದಿಂದ ಅಲ್ಲಿ ಅಶಾಂತಿಯೇ ನೆಲೆಸಿದೆ. ಹಾಗಾದರೆ ಸಮಸ್ಯೆ ಏನು? ಸಮಸ್ಯೆ ಭೂಮಿಯದ್ದಲ್ಲ, ಸಮಸ್ಯೆ ಜನರದ್ದಲ್ಲ, ಸಮಸ್ಯೆ ಮನುಷ್ಯರನ್ನು ಮತದ ಆಧಾರದ ಮೇಲೆ ಗುರುತಿಸಿ ಮಾಡಿದ್ದ ಹೇಯ ಕೃತ್ಯ. ಈ ಕೃತ್ಯ ಕಾಶ್ಮೀರದ ಚರಿತ್ರೆಯನ್ನು ಮತ್ತೊಮ್ಮೆ ರಕ್ತಮಯವಾಗಿಸಿದ್ದು. ಇಂತಹ ಒಂದು ರಕ್ತಪಾತವೇ ಪಹಲ್ಗಾಮದಲ್ಲಿ ಆದ ಉಗ್ರದಾಳಿ. ಅದಕ್ಕೆ ಉತ್ತರವಾಗಿ ನಮ್ಮ ದೇಶಕ್ಕೆ ವೀರ ಯೋಧರು ಸಾಹಸದಿಂದ ಉಗ್ರರನ್ನು ಮೆಟ್ಟಿ ನಿಂತ ಆಪರೇಷನ್ ಸಿಂಧೂರದ ಬಗ್ಗೆ ಈಗ ನೋಡೋಣ ಬನ್ನಿ. ಭಾರತದ ಕಾಶ್ಮೀರ ಪ್ರವಾಸಿ ತಾಣ. ಪಹಲ್ಗಾಮದಲ್ಲಿ ನಡೆದು ಮನುಕುಲಕ್ಕೆ ನಾಚಿಕೆ ಪಡಬೇಕಾದ ಘಟನೆ. ಏಪ್ರಿಲ್ 22, 2022 ಪಹಲ್ಗಾಮ್. ಅದು ಯುದ್ಧ ಭೂಮಿಯಲ್ಲ, ಆದರೂ ಅಲ್ಲಿ ರಕ್ತ ಹರಿಯಿತು. ಯಾರಿದ್ದರು ಅಲ್ಲಿ? ಸೈನಿಕರೇ ಅಲ್ಲ, ಅವರು ಪ್ರವಾಸಿಗರು. ಹೊಸದಾಗಿ ಮದುವೆಯಾಗಿದ್ದ ಜೋಡಿಗಳು, ಅಪ್ಪ ಅಮ್ಮನೊಂದಿಗೆ ಬಂದ ಸಣ್ಣ ಮಕ್ಕಳು ಕುಟುಂಬದೊಂದಿಗೆ ಪ್ರವಾಸ ಮಾಡಿ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಲು ಬಂದವರು. ಆದರೂ ಅವರನ್ನು ಕೊಲ್ಲಲಾಯಿತು. ಹೆಸರು ಮತ ಕೇಳಿ ತಮ್ಮ ಮತದವರಲ್ಲ ಎನ್ನುವರನ್ನು ತಮ್ಮ ಹೆಂಡತಿ ಮುಂದೆ, ಮಕ್ಕಳ ಮುಂದೆ ಗುಂಡಿಟ್ಟು ಕೊಲ್ಲಲಾಯಿತು. ಆ ಮತಾಂತ ಕ್ರೂರಿಗಳಿಗೆ ಕರುಣೆಯೇ ಇರಲಿಲ್ಲ. ಇಲ್ಲಿ ಸತ್ತಿದ್ದು ಬರೀ ದೇಹಗಳು, ಸತ್ತಿದ್ದು ಕನಸುಗಳು, ನಂಬಿಕೆ ಮತ್ತು ಮಾನವೀಯತೆ. ಗೆದ್ದಿದ್ದು ಯಾವ ಧರ್ಮವೂ ಅಲ್ಲ, ದೇವರು ಅಲ್ಲ, ಮತವೂ ಅಲ್ಲ. ಧರ್ಮದ ಮುಖವಾಡ ಹಾಕಿದ್ದ ಮತಾಂಧತೆ ಎಂಬ ಅಮಾನುಷತೆ. ವಾವ್, ಎಷ್ಟು ಚೆನ್ನಾಗಿದೆ ಈ ಪ್ಲೇಸು. ಇದು ಭೂಮಿಯ ಸ್ವರ್ಗವೇ ಸರಿ. ವಾವ್, ಈ ಜಾಗ ಎಷ್ಟು ಚೆನ್ನಾಗಿದೆ. ಈ ಪ್ಲೇಸ್ ನೋಡೋದೇ ಒಂದು ಪುಣ್ಯ. ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿದೆ. ಫೋಟೋ ತಗೋ. ಹೇ ಬಾ, ಇಲ್ಲಿ ಸೆಲ್ಫಿ ತಗೋಣ. ಪ್ಲೇಸ್ ಚೆನ್ನಾಗಿದೆ. ಹಾ ಆಯ್ತು, ಬಾ ತಗೋಣ. ವಾವ್, ಇಂಥ ಜಾಗ ಜೀವನದಲ್ಲಿ ಒಮ್ಮೆ ಆದ್ರೂ ನೋಡಬೇಕು. ಬನ್ನಿ, ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವ್ಯೂ ನೋಡೋಣ.
बकवास बंद करो। मुसलमानों, आप सभी यहाँ पर आकर कलमा पढ़ो। ಹೇ ಹಿಂದೂಗಳ, ಹಾ ನೀವೇ ಕಾಫಿರರೆಲ್ಲ ಒಂದು ಸೈಡ್ ಬನ್ನಿ. ಸರಿಯಾಗಿ ಕೆಲಸ ಮಾಡಿ. ಗಂಡಸರೆಲ್ಲ ಮುಂದೆ ಬನ್ನಿ, ಹೆಂಗಸರೆಲ್ಲ ಹಿಂದೆ ಹೋಗಿ. बता देना तुम्हारे मोदी को। ಪಹಲ್ಗಾಮ್ನ ಆ ಘಟನೆ ಕೇವಲ ಒಂದು ದಾಳಿಯಲ್ಲ, ಅದು ಭಾರತದ ಸಹನೆಯ ಗಡಿ. ಧರ್ಮದ ಹೆಸರಿನಲ್ಲಿ ಹರಿದ ರಕ್ತ ಭಾರತ ಶಾಂತಿಯನ್ನು ಬಯಸುತ್ತದೆ. ಆದರೆ ನಿರುಪರಾಧ ಅಮಾಯಕ ಜನರ ಹತ್ಯೆಗಳಿಗೆ ಈ ನವ ಭಾರತ ಮೌನವಾಗಿರುವುದಿಲ್ಲ. ಅದಕ್ಕೆ ತಕ್ಕ ಉತ್ತರ ಕೊಟ್ಟೇ ತೀರುತ್ತದೆ. शब्दों में कहना चाहता हूं, जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी। सजा मिलकर के रहेगी। अब आतंकियों की बची खुदी जमीन को भी मिट्टी में मिलाने का समय आ गया है। 140 करोड़ भारतीयों की इच्छा शक्ति अब आतंकियों की कमर तोड़ कर रहेगी। ಬೈಲಿಗೆ ಎದೆ ಕೊಟ್ಟು ನಿಂತು ಹೋರಾಟ
ದೇಶಪ್ರೇಮ. ಅದಕ್ಕೆ ನಮ್ಮ ಹೆಮ್ಮೆಯ ಪ್ರಧಾನಿಯ ಉನ್ನತವೂ ಪ್ರೋತ್ಸಾಹವೂ ಬೆಂಬಲವೂ ಇದ್ದಾಗ ಸೈನಿಕರಿಗೆ ಹಿನ್ನಡೆಗಳ ಶಾಂತಿ ನಿರ್ಮಾಣವಾಗಿದ್ದ ಕಾಶ್ಮೀರದಲ್ಲಿ ಧರ್ಮದ ಆಧಾರದಲ್ಲಿ ಆದ ಹತ್ಯೆ ಮತ್ತೆ ರಕ್ತದ ನಡೆಯಿತು. ಫೋಟೋಗಳಲ್ಲಿ ಪ್ರೀತಿಸಿ ನೆನಪಿನಲ್ಲಿ ಉಳಿಸಿಕೊಳ್ಳಬೇಕಾದ ಸುಂದರ ತಾಣದ ನೆನಪುಗಳು ಅಮಾಯಕ ಜನರ ಮಾರಣ ಹೋಮಕ್ಕೆ ಕಾರಣವಾಯಿತು. ಪ್ರವಾಸಿ ಭಾರತೀಯ ನಾರಿಯರ ಕುಂಕುಮ ಕಸಿದುಕೊಂಡಾಗಿ ದಾರುಣ ಘಟನೆಯನ್ನು ಘೋರ ಕೃತ್ಯಕ್ಕೆ ನಮ್ಮ ಧೀಮಂತ ಸೇನೆ ಪ್ರತಿಕ್ರಿಯೆ ನೀಡಿತು. ಆ ಸಂಕಲ್ಪದ ಹೆಸರೇ ಆಪರೇಷನ್ ಸಿಂಧೂರ್. ವಿಷತ್ವವನ್ನು ಇಟ್ಕೊಳ್ಳುವಾಗ ಧರ್ಮ ಸ್ವತ್ತು ಅಮಾನುಷತೆಯನ್ನು बोलो भारत माता के, बोलो भारत माता के, बोलो भारत माता के, वंदे वंदे वंदे. ಹಾಗೆಯೇ ದೇಶ ರಕ್ಷಣೆಯಲ್ಲಿ ನಡೆದ ನಮ್ಮ ಹೆಮ್ಮೆಯ ಸೈನಿಕರ ಸಾಹಸವೂ ಹೌದು. Sumitha